ಬ್ರೇಕ್ಗಿಂತ ಮುಂಚೆ ರವೀಂದ್ರ ರೇಷ್ಮೆ ಅವರಿಗೆ ಕೇಳಿದ ಪ್ರಶ್ನೆ ಪ್ರಶಾಂತ್ ನಿಮಗೆ. ಎರಡನ್ನೂ ಕಾಂಗ್ರೆಸ್ ಗೆದ್ದುಕೊಂಡ್ರೆ ರಾಜ್ಯ ರಾಜಕಾರಣದ ಮೇಲೆ ಏನು ಪರಿಣಾಮ, ಒಂದಾದರೆ ಏನು ಪರಿಣಾಮ, ಎರಡು ಸೋತ್ರೆ ಏನು ಪರಿಣಾಮ? ನೋಡಿ, ಎರಡೂ ಗೆದ್ದುಕೊಂಡ್ರೆ ಭಾಳ ದೊಡ್ಡ ಪರಿಣಾಮ ಏನು ಆಗಲ್ಲ. ಯಾಕಂದರೆ ಸರ್ಕಾರದಲ್ಲಿದ್ದವರು ಗೆದ್ದರೆ ಏನು ಅನ್ನೋದ್ರ ಹೌದು ಪರಿಣಾಮ ಆಗಲ್ಲ. ಬಟ್ ಎರಡು ಸೋತ್ರೆ ಪರಿಣಾಮ ಆಗುತ್ತೆ. ಎರಡು ಗೆದ್ದರೆ ಅನ್ನೋದಕ್ಕೆ ಇನ್ನೊಂದು ಪ್ರಶ್ನೆ, ಎರಡು ಸೋತ್ರೆ ಏನಾಗುತ್ತೆ ಅಂತಕ್ಕಂಥದ್ದು. ಜೊತೆಗೆ ನನಗನ್ಸುತ್ತೆ ಕಾಂಗ್ರೆಸ್ ಎರಡು ಗೆದ್ದರೆ ರಾಜ್ಯ ಬಿ ಜೆ ಪಿಯ ಒಳಜಗಳ ಏನಿದೆ ಅದು ಸ್ವಲ್ಪ ಉಲ್ಬಣ ಆಗೋ ಸಾಧ್ಯತೆಗಳಿವೆ. ನಿಮ್ಗೆ ಯಾಕಂದರೆ ಸತತವಾಗಿ ನೀವು ಬೈ ಎಲೆಕ್ಷನ್ಸ್ ಗೆಲ್ಸೋಕೆ ಆಗ್ತಿಲ್ಲ ಅನ್ನೋ ಪ್ರಶ್ನೆ ಬರುತ್ತೆ. ಹೌದು ಹೌದು. ಯಾಕಂದರೆ ಸೊಂಡೂರು ಇವು ಮೂರು ಸೋತ ಮೇಲೆ ಈ ಎರಡರಲ್ಲಿ ಒಂದಾದರೂ ಗೆಲ್ಲಬೇಕು ಅಂತಕ್ಕಂಥದ್ದು ಇರುತ್ತೆ. ಎರಡೂ ಗೆಲ್ಲಿಲ್ಲ ಅಂತಂದರೆ ಅನ್ನುವ ಪ್ರಶ್ನೆ ಅಂತಕ್ಕಂಥದ್ದು. ಒನ್ ಆದರೆ ಏನಾಗ್ಬೋದು, ಆ ಸಾಧ್ಯತೆಗಳು ಕೂಡ ಇವೆ. ಹೌದು, ಆಗಲೂ ಕೂಡ ಇಂಪ್ಯಾಕ್ಟ್ ಒನ್ ಆದರೆ ಏನಾಗುತ್ತೆ ಅನ್ನೋದೊಂದು, ಯಾವುದು ಒಂದು ಯಾರಿಗೆ ಅನ್ನೋದು ಕೂಡ ಮ್ಯಾಟರ್. ದಟ್ ಈಸ್ ಇಂಪಾರ್ಟೆಂಟ್. ನಾನು ಅದು ಅಲ್ಲಿಗೆ ಬರ್ತೀನಿ. ಬಾಗಲಕೋಟೆಯಲ್ಲಿ ಒಂದು ವೇಳೆ ಈಗ ಕುರುಬ ಅಭ್ಯರ್ಥಿಗೆ ಟಿಕೆಟ್ ಕೊಡ್ತಾರೆ, ಯಾರಿಗೆ? ಮೇಟಿ ಪುತ್ರನಿಗೆ. ಮೇಟಿ ಪುತ್ರನನ್ನು ಗೆಲ್ಸ್ಕೊಳ್ಳೋಕೆ ಕಾಂಗ್ರೆಸ್ಸಿಗೆ ಸಿದ್ದರಾಮಯ್ಯನವ್ರಿಗೆ ಸಾಧ್ಯ ಆಗದೆ ಹೋದರೆ ಪ್ರಶ್ನಾರ್ಥಕ ಚಿಹ್ನೆಗಳಿರ್ತವೆ. ಕರೆಕ್ಟ್. ಕುರುಬ ಕ್ಯಾಂಡಿಡೇಟ್ ಯಾಕೆ ಗೆಲ್ಸ್ಕೊಳ್ಳೋಕ್ಕಾಗಿಲ್ಲ ಅಂತ ಒಂದು. ಎರಡನೇದು ಅಜಿತ್, ನನಗೆ ದಾವಣಗೆರೆ ಬಗ್ಗೆ ಇರ್ತಕ್ಕಂಥ ಇನ್ನೊಂದು ಕುತೂಹಲ ಏನು ಅಂತಂದರೆ, ವಿನಯ್ ಕುಮಾರ್ ಪಕ್ಷೇತರರಾಗಿ ಸ್ಪರ್ಧಿಸಿದ್ರು. ಹೌದು, ಲೋಕಸಭೆಗೆ. ಈಗ ಅಲ್ಲೂ ಅವರು ಕುರುಬ ವೋಟ್ಗಳನ್ನು ತೆಗೆದುಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದರು. ಈಗ ಏನಾದರೂ ವಿನಯ್ ಕುಮಾರ್ ಬಿ ಜೆ ಪಿಗೆ ಬಂದು ಕುರುಬ ವೋಟ್ಗಳನ್ನು ಸ್ವಲ್ಪ ಜಾಸ್ತಿ ಸೆಳೆದುಕೊಳ್ಳಿಕ್ಕೆ ಸಾಧ್ಯ ಆದರೆ ಆಗ ಕೂಡ ಡಿ ಕೆ ಶಿವಕುಮಾರ್ ಮರುದಿನ ಪತ್ರ ಬರೀತಾರೆ ದಿಲ್ಲಿಗೆ, ಕುರುಬ ವೋಟ್ಗಳನ್ನು ತೆಗೆದುಕೊಳ್ಳಿಕ್ಕೆ ಯಾಕೆ ಆಗ್ತಿಲ್ಲ ಅಂತಕ್ಕಂಥದ್ದು. ಯಾಕೆಂದರೆ ನೋಡಿ, ಸಿದ್ದರಾಮಯ್ಯನವರ ಸೋಲ್ ಶಕ್ತಿ ಇರೋದೇನು? ಕುರುಬ ಮತಗಳು, ಅಹಿಂದ ಮತಗಳನ್ನು ಕ್ರೋಢೀಕರಣಗೊಳಿಸ್ತಾರೆ ಅಂತ ನಾವು ಲಾಸ್ಟ್ ಬೈ ಎಲೆಕ್ಷನ್ಸಲ್ಲಿ ನೋಡಿದ್ವಿ. ಅದು ಅದೇ ರೀತಿ ಆಗಿತ್ತು. ಈ ಬೈ ಎಲೆಕ್ಷನ್ಸ್ನಲ್ಲಿ ಕಾಂಗ್ರೆಸ್ನ ಒಳಜಗಳ, ಲಾಸ್ಟ್ ಬೈ ಎಲೆಕ್ಷನ್ಸ್ನಲ್ಲಿ ಕಾಂಗ್ರೆಸ್ನಲ್ಲೇನು ಒಳಜಗಳ ಇತ್ತು, ಚುನಾವಣೆಗಿರಲಿಲ್ಲ ಅದು. ಈ ಬೈ ಎಲೆಕ್ಷನ್ಸ್ನಲ್ಲಿ ಕಾಂಗ್ರೆಸ್ನ ಒಳಜಗಳ ಏನಿದೆ ಅದು ಚುನಾವಣೆಯ ಹಂತದವರೆಗೆ ಹೋಗುತ್ತಾ ಅಂತಕ್ಕಂಥದ್ದನ್ನು ಕೂಡ ನೋಡಬೇಕಾಗತ್ತೆ. ಕರೆಕ್ಟ್. ಅಂದರೆ ನಾನು ಹೇಳ್ತಿರೋದು ಒಳ ಏಟುಗಳು. ಹೌದು. ಆ ಒಳ ಏಟುಗಳು ಹೊಡೆದ್ರೆ ಏನೇನಾಗ್ಬೋದು, ಯಾವ ಜಾತಿ ಈಗ ಫಾರ್ ಎಕ್ಸಾಂಪಲ್ ನಾನು ಅದಕ್ಕೆ ಹೇಳಿದೆ ನಿಮಗೆ, ಲಿಂಗಾಯತ ಅಭ್ಯರ್ಥಿಗಳಿಗೆ ಕೊಟ್ಟು ಚುನಾವಣೆಯನ್ನು ಗೆಲ್ಸ್ಕೊಳ್ಳಿಕ್ಕೆ ಬಿ ಜೆ ಪಿಗೆ ಸಾಧ್ಯ ಆಗದೆ ಹೋದರೆ ಪ್ರಶ್ನೆಗಳು ಬಿ ಜೆ ಪಿ ಮೇಲೆ ಹೇಳ್ತವೆ, ಬಿ ಜೆ ಪಿಯ ರಾಜ್ಯ ನಾಯಕತ್ವದ ಮೇಲೆ ಹೇಳುತ್ತೆ. ಕುರುಬ ಅಭ್ಯರ್ಥಿಯನ್ನು ಕೊಟ್ಟಾಗ ಬಾಗಲಕೋಟೆಯಲ್ಲಿ ಕುರುಬ ಅಭ್ಯರ್ಥಿ ಸೋತು ದಾವಣಗೆರೆಯಲ್ಲಿ ಬಿ ಜೆ ಪಿ ಕುರುಬ ಕೊಟ್ಟು ಜಾಸ್ತಿ ಮತಗಳನ್ನು ತೆಗೆದುಕೊಂಡ್ರೆ ಆಗ ಸಿದ್ದರಾಮಯ್ಯನವ್ರ ಮೇಲೂ ಕೂಡ ಪ್ರಶ್ನೆಗಳು ಹೇಳ್ತವೆ. ಯಾಕೆ ನನಗನ್ಸುತ್ತೆ ಬೈ ಎಲೆಕ್ಷನ್ ತುಂಬ ಕುತೂಹಲ ಇದೆ ಅಂತ ಇರಲ್ಲ. ಯಾಕಂದರೆ ಬೈ ಎಲೆಕ್ಷನ್ಸ್ನಲ್ಲಿ ಒಂದು ವೇಳೆ ಸರ್ಕಾರ ಅಲ್ಲಿ ಪೂರ್ತಿ ಹೋಗಿ ಕುಳಿತುಕೊಂಡ್ಬಿಟ್ಟು ಗೆದ್ದರು. ಈಗ ನಾವು ಹಿಂದೆ ನೋಡಿದ್ದೀವಿ ನಂಜನಗೂಡು ಗುಂಡ್ಲುಪೇಟೆ ಚುನಾವಣೆಯ ನಂತರ ಸಿ ವೋಟರ್ ಸರ್ವೆನೇ ಹೇಳ್ಬಿಡ್ತು ಕಾಂಗ್ರೆಸ್ ಸರ್ಕಾರ ಬರ್ತಾ ಇದೆ 121 ಅಂತ. ಹೌದು. ಸ್ವತಃ ಸಿದ್ದರಾಮಯ್ಯನವರು ಆ ಕಾನ್ಫಿಡೆನ್ಸ್ನಲ್ಲಿ ಮಗನಿಗೆ ಸೀಟ್ ಬಿಟ್ಟುಕೊಟ್ಟು ಪಾಪ ಅವರು ವರುಣ ಬಿಟ್ಟುಕೊಟ್ಟು ಚಾಮುಂಡೇಶ್ವರಿಗೆ ಬಂದರು, ಅಲ್ಲೂ ಸೋತರು, ಬಾದಾಮಿಗೆ ಹೋದರು. ಹೀಗಾಗಿ ನನಗನ್ಸುತ್ತೆ ಬೈ ಎಲೆಕ್ಷನ್ಸ್ಗಳಿಗೆ ಏನೋ ಪೊಲಿಟಿಕಲಿ ಏನೋ ಬದಲಾವಣೆ ಮಾಡಿಬಿಡುತ್ತೇವೆ ಅಂತಲ್ಲ, ಒಂದು ಮೊಮೆಂಟಮ್ ನಿಶ್ಚಿತವಾಗಿ ಪ್ರತಿಯೊಂದು ಚುನಾವಣೆಯಲ್ಲೂ ಒಂದು ಮೊಮೆಂಟಮ್ ಇರುತ್ತೆ. ಬಟ್ ಕಾಸ್ಟ್ ವೈಸ್ ವೋಟಿಂಗ್ ಹೆಂಗಾಗತ್ತೆ, ರಿಸಲ್ಟ್ಸ್ ಎಕ್ಸಾಕ್ಟ್ಲಿ ಏನು ಬರುತ್ತೆ, 1-1 ಬರುತ್ತಾ, 2-0 ಬರುತ್ತಾ, 0-2 ಬರುತ್ತಾ, ಯು ಡೋಂಟ್ ನೋ. ಕರೆಕ್ಟ್. ಬಟ್ ಒಂದು ನೋಡ್ಲಿಕ್ಕೆ ಸಿಗ್ತಾ ಇದೆ ಅಜಿತ್, ರಾಜ್ಯದ ಎರಡೂ ಪಕ್ಷಗಳಲ್ಲಿ ಬಣ ರಾಜಕಾರಣ ದಿನದಿಂದ ದಿನಕ್ಕೆ ಉಲ್ಬಣ ಆಗ್ತಾ ಇದೆ. ಅದು ನಾವು ದಾವಣಗೆರೆಯಲ್ಲೂ ನೋಡ್ತಾ ಇದ್ದೀವಿ. ಹೌದು. ಬಾಗಲಕೋಟೆಯಲ್ಲೂ ಏನು ವೀರಣ್ಣ ಚರಂತಿವಂಟರ ಬಗ್ಗೆ ಏನು ಇಡೀ ಬಿ ಜೆ ಪಿಯಲ್ಲೇನು ಭಾಳ ಕರೆಕ್ಟ್ ಗುಡ್ ವಿಲ್ ಅವ್ರಿಗೆ ಟಿಕೆಟ್ ಕೊಡಿ ಅಂತಕ್ಕಂಥದ್ದನ್ನು ಒಕ್ಕೊರಲಾಗಿ ಹೇಳ್ತಾ ಇಲ್ಲ. ಕಾಂಗ್ರೆಸ್ನಲ್ಲೂ ಕೂಡ ಟಿಕೆಟ್ ಬಗ್ಗೆ ಯಾವ ರೀತಿಯ ಜಗಳ ಇದೆ ಅಂತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಎಸ್, ಥ್ಯಾಂಕ್ ಯು ಸೋ ಮಚ್ ರವೀಂದ್ರ ರೇಷ್ಮೆ ಅವರೇ. ಥ್ಯಾಂಕ್ ಯು ಪ್ರಶಾಂತ್ ಶೆಟ್ರೆ. ಧನ್ಯವಾದ ಈಶ್ವರ್ ಶೆಟ್ರೆ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.